ನಮಸ್ಕಾರ. ಚರಕ ಸಂಹಿತೆಯಲ್ಲಿ ಒಂದು ಕಡೆ ಒಂದು ಮಾತು ಬರುತ್ತೆ, ಮದ್ಯದ ಬಾಟಲಿಗಳು ಅಂತ ಹೇಳ್ತಾರೆ, ಅಥವಾ ಮದ್ಯವನ್ನು ತೆಗೆದು ಅಲ್ಲಿ ಹಣ್ಣುಗಳನ್ನು ತುಂಬಬೇಕು ಅನ್ನುವ ಅರ್ಥದಲ್ಲಿದೆ. ಅಂದರೆ ಈ ಬೇಸಿಗೆಯಲ್ಲಿ ಆ ಮದ್ಯದಂತಹ ಉಷ್ಣ ಗುಣವನ್ನು ಹೊಂದಿರುವಂತಹ ಐಟಮ್ಗಳ ಸೇವನೆ ಬೇಡ, ಬದಲಿಗೆ ಹಣ್ಣುಗಳನ್ನು ಚೆನ್ನಾಗಿ ಸೇವನೆ ಮಾಡಬೇಕು. ಹೆಚ್ಚೆಚ್ಚು ರಸಭರಿತ ಹಣ್ಣುಗಳನ್ನು, ಅಂದರೆ ದ್ರವಾಂಶ ಹೆಚ್ಚಿರುವಂಥ ಹಣ್ಣುಗಳನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು ಅಂತ. ಆ ಥರ ಮಾಡಿದಾಗ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ. ಕೇವಲ ಬೇಸಿಗೆಯಲ್ಲಿ ಸುಸ್ತನ್ನು ಅಥವಾ ಉಷ್ಣತೆಯನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಮಾತ್ರ ಅಲ್ಲ, ಮುಂದೆ ಭವಿಷ್ಯದಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿರಲಿಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ಆಯುರ್ವೇದದಲ್ಲಿ ದಿನಚರ್ಯ ಮತ್ತು ಋತುಚರ್ಯ ಹೇಳಿರೋದು. ದಿನಚರ್ಯ ಅಂದರೆ ಆ ಇಡೀ ದಿನ ಏನು ಮಾಡಬೇಕು, ಕೇವಲ ಆ ದಿನದ ಆರೋಗ್ಯಕ್ಕಾಗಿ ಅದಲ್ಲ, ನಮ್ಮ ಭವಿಷ್ಯದ ಆರೋಗ್ಯ ಸಲುವಾಗಿ. ಇನ್ನು ಋತುಚರ್ಯ, ಆ ಋತುವಿನಲ್ಲಿ ಅಂದರೆ ಆ ಕಾಲದಲ್ಲಿ ಏನು ಮಾಡಬೇಕು, ಅದೂ ಕೂಡ ಆ ಕಾಲದಲ್ಲಿ ನಮ್ಮನ್ನು ನಾವು ತಂಪಾಗಿಟ್ಟುಕೊಂಡು ಅಥವಾ ಆ ಕಾಲದಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಒಂದೇ ಕಾರಣಕ್ಕಲ್ಲ, ಬದಲಿಗೆ ಭವಿಷ್ಯದಲ್ಲಿ ನಮಗೆ ರೋಗಗಳು ಬರಬಾರ್ದು ಅನ್ನೋ ಕಾರಣಕ್ಕೆ ಈ ದಿನಚರ್ಯ ಮತ್ತು ಋತುಚರ್ಯಗಳನ್ನು ಹೇಳಿದ್ದಾರೆ. ಸೊ ಬೇಸಿಗೆಯಲ್ಲಿ ಹಣ್ಣುಗಳನ್ನು ತೆಗೆದುಕೊಳ್ಳುವುದು ಕೂಡ ಋತುಚರ್ಯದ ಒಂದು ಭಾಗ. ಇವತ್ತು ನಾನು 5-6 ಹಣ್ಣುಗಳ ಬಗ್ಗೆ ಹೇಳ್ತೇನೆ. ಅವುಗಳ ಕ್ವಾಲಿಟೀಸ್ ಏನು, ಅವುಗಳನ್ನು ಯಾಕೆ ಸೇವನೆ ಮಾಡಬೇಕು, ಏನೇನು ಲಾಭ ಇದೆ, ಇದರ ಬಗ್ಗೆ ಎಲ್ಲ ಇವತ್ತು ನಾವು ತಿಳ್ಕೊಳ್ಳೋಣ. ಮೊದಲನೇದು ಖರ್ಬೂಜ. ಕಲ್ಲಂಗಡಿಗೆ ಬಳಕೆ ಮಾಡುವಷ್ಟು ಕೆಮಿಕಲ್ಗಳನ್ನು ಬಳಕೆ ಮಾಡದೇನೆ, ಅಂದರೆ ಕಡಿಮೆ ಪ್ರಮಾಣದಲ್ಲಿ ವಿಷವನ್ನು ಬಳಸಿ ಖರ್ಬೂಜವನ್ನು ಬೆಳೀತಾರೆ ಅಂತ ಹೇಳ್ತಾರೆ. ಹಾಗಾಗಿ ಇದು ಒಂದು ಬೆಟರ್ ಆಪ್ಷನ್ ಅಂತ ನನಗನ್ಸುತ್ತೆ. ಸೊ ಖರ್ಬೂಜವನ್ನು ನಾವು ಸೇವನೆ ಮಾಡ್ತಾ ಹೋದರೆ ಅದರಿಂದ ಬಲ ಬರುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ವಿಶೇಷವಾಗಿ ಭಾವಪ್ರಕಾಶ ನಿಘಂಟುವಿನಲ್ಲಿ ಅದನ್ನು ಬಲ್ಯ ಅಂತ ಕರೆದಿದ್ದಾರೆ, ದೇಹಕ್ಕೆ ಬಲವನ್ನು ಕೊಡುತ್ತೆ ಅಂತ. ಮತ್ತು ಇದು ವಾತ ಮತ್ತು ಪಿತ್ತ ದೋಷಗಳನ್ನು ಶಮನ ಮಾಡುತ್ತೆ, ಹಾಗಂತ ಕಫದೋಷವನ್ನು ಹೆಚ್ಚು ಮಾಡಲ್ಲ. ಹಾಗಾಗಿ ದೇಹದಲ್ಲಿ ಉರಿ, ಸುಸ್ತು, ಮೈಕೈ ನೋವು, ದೇಹ ಒಣಗಿದಂಗೆ ಅನಿಸೋದು, ಉಷ್ಣ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತ ಹೇಳುವವರಿಗೆ ಇದು ತುಂಬ ಒಳ್ಳೆಯದು. ಮತ್ತು ಇದು ಕೋಷ್ಠ ಶುದ್ಧೀಕರ ಅಂತ ಹೇಳಿದ್ದಾರೆ, ಅಂದರೆ ಹೊಟ್ಟೆಯನ್ನು ಕ್ಲೀನ್ ಮಾಡುತ್ತೆ. ಯಾರಿಗೆ ಮೋಷನ್ ಈಸಿಯಾಗಿ ಆಗಲ್ಲ, ತುಂಬ ಹಾರ್ಡ್ ಆಗುತ್ತೆ, ಅಥವಾ ಮೋಷನ್ ಮಾಡುವಾಗ ಉರಿ ಆಗುತ್ತೆ, ಹೊಟ್ಟೆಯಲ್ಲಿ ಉರಿ ಇರುತ್ತೆ, ಈ ರೀತಿ ಸಮಸ್ಯೆ ಇರುವಂಥವರು ಖರ್ಬೂಜವನ್ನು ಹೆಚ್ಚಾಗಿ ಸೇವನೆ ಮಾಡಬಹುದು. ಮತ್ತು ಇದಕ್ಕೆ ಸ್ನಿಗ್ಧ ಗುಣ ಇದೆ, ಅಂದರೆ ಒಂದು ತಕ್ಕ ಮಟ್ಟಿಗೆ ಜಿಡ್ಡಿನಾಂಶ ಅಂತ ಹೇಳ್ಬೋದು. ಸ್ನಿಗ್ಧ ಗುಣ ಅಂತಂದರೆ ಈ ಒಣ ಅಂತ ಹೇಳ್ತೀವಲ್ಲ, ಅದರ ವಿರುದ್ಧವಾಗಿರುವಂಥದ್ದು. ಸೊ ಬಾಡಿಯಲ್ಲಿ ಡ್ರೈನೆಸ್ ಜಾಸ್ತಿ ಇರೋದ್ರಿಂದ ಆಗುವಂಥ ಸಮಸ್ಯೆಗಳನ್ನು ಇದು ಕಡಿಮೆ ಮಾಡುತ್ತೆ. ಡ್ರೈನೆಸ್ ಹೆಚ್ಚೋದ್ರಿಂದ ಏನಾಗುತ್ತೆ, ದೇಹ ಚರ್ಮ ಒಣಗೋದು, ಅಥವಾ ಮೂಳೆ ಸವಕಳಿ ಬರೋದು, ಅಥವಾ ಹೊಟ್ಟೆಯಲ್ಲಿ ಉರಿ ಬರೋದು, ಅಥವಾ ಒಂಥರ ದೇಹದಲ್ಲಿ ಎಲ್ಲ ಒಂಥರ ಒಣ ಫೀಲ್ ಆಗೋದು, ಅಂತಹ ಸಮಸ್ಯೆ ಇದ್ದರೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾದರೆ ನಾವು ಖರ್ಬೂಜವನ್ನು ಯಾವ ಥರ ಬಳಕೆ ಮಾಡಬಹುದು? ಖರ್ಬೂಜದ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಬಹುದು. ಹಾಲಿನ ಜೊತೆಗೆ ಹಣ್ಣುಗಳನ್ನು ಸೇರಿಸಬಾರ್ದು ಅಂತ ನಾವು ಹೇಳಿದರೂ ಕೂಡ ಸ್ವಲ್ಪವೂ ಹುಳಿ ಇಲ್ಲದೆ ಇರುವಂಥ ಖರ್ಬೂಜ ನಿಮ್ಮ ಹತ್ರ ಇದೆ ಅಂತಾದರೆ ಅದರ ಮಿಲ್ಕ್ ಶೇಕ್ ಮಾಡ್ಬೋದು, ಅಥವಾ ಅದರ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು, ಅಥವಾ ಸಿಂಪ್ಲಿ ಹಾಗೆ ಖರ್ಜೂರವನ್ನು ತಿನ್ನಬಹುದು. ಅದನ್ನು ಮತ್ತಿನ್ನೇನು ಮಾಡಬೇಕು ಅಂತ ಇಲ್ಲ. ಆದರೆ ಹುಳಿ ಇರುವಂಥ ಖರ್ಬೂಜವನ್ನು ಬಳಕೆ ಮಾಡೋದ್ರಿಂದ ನಾನು ಏನೇನು ಲಾಭಗಳನ್ನು ಹೇಳಿದ್ನಲ್ಲ, ಆ ಲಾಭಗಳು ಸಿಗೋದಿಲ್ಲ, ಬದಲಿಗೆ ಅದು ವಿರುದ್ಧವಾದಂತಹ ಪರಿಣಾಮ ನಮ್ಮ ದೇಹದ ಮೇಲೆ ಆಗತ್ತೆ. ಹಾಗಾಗಿ ಚೆನ್ನಾಗಿ ಬೆಳೆದ ಖರ್ಬೂಜವನ್ನು ಮಾತ್ರ ಯೂಸ್ ಮಾಡಬೇಕು. ಎರಡನೇದು ಪುನರ್ಪುಳಿ ಅಥವಾ ಕೋಕಂ. ಬಹುಶಃ ಈಗ ನಾನು ಹೇಳಲಿಕ್ಕೆ ಹೊರಟಿರುವಂಥ ಏನು ಲಿಸ್ಟ್ ಇದೆಯಲ್ಲ, ಇದರಲ್ಲಿ ಸ್ವಲ್ಪವೂ ವಿಷವನ್ನು ಬಳಕೆ ಮಾಡದೇ ಇರುವಂಥ ಹಣ್ಣು ಇದು ಅಂತ ಹೇಳ್ಬೋದು. ಯಾಕೆಂದರೆ ಬೆಳೆಯುವಾಗ ಇದಕ್ಕೆ ಯಾವುದೇ ಕ್ರಿಮಿನಾಶಕಗಳ ಅವಶ್ಯಕತೆ ಬೀಳೋದಿಲ್ಲ. ಒಂಥರ ಕಾಡು ಬೆಳೆಯಾಗಿ ಇದನ್ನು ಬೆಳೀತಾರೆ. ನಮ್ಮ ಕಡೆಗಳಲ್ಲಿ ಇದನ್ನು ಹೆಚ್ಚಾಗಿ ಬೆಳೀತಾರೆ. ಆದರೆ ಇದನ್ನು ಸಂಸ್ಕರಿಸುವಾಗ ಅಥವಾ ಇದನ್ನು ಬಿಸ್ನೆಸ್ ಆಗಿ ಮಾಡಿಕೊಂಡವರು ಅದನ್ನು ಬೆಳೆಯನ್ನು ತೆಗೆದಾದ ನಂತರ ಅದು ಹಾಳಾಗಬಾರ್ದು ಅಂತ ಇಡಲಿಕ್ಕೆ ಏನಾದರೂ ಮಾಡ್ತಾರೋ ಗೊತ್ತಿಲ್ಲ. ಬಟ್ ನಮ್ಮ ಊರುಗಳಲ್ಲಿ ಇದನ್ನು ಸಿಪ್ಪೆ ತೆಗೆದು ಸುಮ್ಮನೆ ಹಾಗೆ ಒಣಗಿಸಿ ಚೆನ್ನಾಗಿಡ್ತಾರೆ. 2 ವರ್ಷ ಆದರೂ ಹಾಳಾಗೋದಿಲ್ಲ, ಯಾವುದೇ ಕೆಮಿಕಲ್ಸ್ ಬೇಕಾಗೋದಿಲ್ಲ. ಅದೇನೇ ಇದ್ದರೂ ಇದು ಬೇಸಿಗೆಯಲ್ಲಿ ಚೆನ್ನಾಗಿ ಬೆಳೀತದೆ, ಮತ್ತು ಬೇಸಿಗೆಯಲ್ಲಿ ಕೆಲವು ವಿಷಯಗಳಲ್ಲಿ ತುಂಬ ಹೆಲ್ಪ್ಫುಲ್. ವಿಶೇಷವಾಗಿ ಇದಕ್ಕೆ ಕಫ ಮತ್ತು ವಾತದೋಷವನ್ನು ಕಂಟ್ರೋಲ್ ಮಾಡುವಂಥ ಗುಣ ಇದೆ. ಹಾಗಾಗಿ ಇದನ್ನು ಸೇವನೆ ಮಾಡೋದ್ರಿಂದ ತುಂಬ ಶೀತ ಆಗುವಂಥವರು, ಅಥವಾ ನನಗೆ ಬೇಸಿಗೆಯಲ್ಲೂ ಕೂಡ ಒಂಥರ ಮೂಗಲ್ಲಿ ನೀರು ಇಳಿಯೋದು, ಅಥವಾ ಮೂಗು ಬ್ಲಾಕ್ ಆಗೋದು, ತಲೆ ಭಾರ ಆಗೋದು, ಇಂಥದ್ದೆಲ್ಲ ಆಗತ್ತೆ ಅನ್ನೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇದಕ್ಕೆ ಅಗ್ನಿಮಾಂದ್ಯವನ್ನು ಕಡಿಮೆ ಮಾಡುವಂಥ ಗುಣ ಇದೆ.
ಮತ್ತು IBS ಕೂಡ ತುಂಬ ಹೆಲ್ಪ್ಫುಲ್. ಹಾಗಾಗಿ ಯಾರಿಗೆ ಸರಿಯಾಗಿ ಜೀರ್ಣ ಆಗಲ್ಲ, ಬಾಯಿ ರುಚಿ ಕಡಿಮೆ ಇದೆ, ಹೊಟ್ಟೆಯಲ್ಲಿ ಒಂಥರ ಭಾರ ಅನಿಸುತ್ತೆ, ಮೋಷನ್ ತೆಳ್ಳಗೆ ಹೋಗುತ್ತೆ, ಸಮ್ಟೈಮ್ಸ್ ಗಟ್ಟಿಯಾಗಿ ಹೋಗುತ್ತೆ, ಅಥವಾ ಮೋಷನ್ ಜೊತೆಗೆ ಸಿಂಬಳ ಹೋಗುತ್ತೆ, ಈ ಥರ ಸಮಸ್ಯೆ ಇರುವಂಥವರಿಗೆ ಇದು ಹೆಲ್ಪ್ ಆಗುವ ಚಾನ್ಸಸ್ ಜಾಸ್ತಿ. ಹಾಗೆಯೇ ಆಗತ್ತೆ, ನೀವು 3 ತಿಂಗಳ ತಗೊಳ್ಳಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾನು ನಿಮ್ಮನ್ನು ಎಕ್ಸಾಮಿನ್ ಮಾಡಿ ಕೊಟ್ಟಾಗ ಖಂಡಿತ ನಾನು ಹೇಳ್ಬೋದು ಇದನ್ನು ನೀವು ಸೇವನೆ ಮಾಡಬಹುದು ಅಥವಾ ಬೇಡ ಅಂತ. ಎಲ್ಲರಿಗೂ ಇದು ಹೆಲ್ಪ್ ಆಗಬೇಕು ಅಂತಿಲ್ಲ. ಆದರೆ ವಿಶೇಷವಾಗಿ ಅಜೀರ್ಣ, ಅಗ್ನಿಮಾಂದ್ಯ ಇರುವಂಥವರಿಗೆ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮತ್ತು ಇದು ಹೃದಯ ಅಂದರೆ ಹಾರ್ಟಿಗೆ ತುಂಬ ಒಳ್ಳೆಯದು, ಹಾರ್ಟಿಗೆ ಶಕ್ತಿಯನ್ನು ಕೊಡುತ್ತೆ. ಮತ್ತು ಬೊಜ್ಜು ಕಡಿಮೆ ಆಗಲಿಕ್ಕೆ, ಕೊಲೆಸ್ಟ್ರಾಲ್ ಕಡಿಮೆ ಆಗಲಿಕ್ಕೆ, ದೇಹದಲ್ಲಿ ರಕ್ತನಾಳಗಳಲ್ಲಿ ಬ್ಲಾಕೇಜಸ್ ಇದ್ದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ಫುಲ್. ಇದು ಪಿತ್ತವನ್ನು ಕಡಿಮೆ ಮಾಡುತ್ತೆ ಅಂತ ನಮ್ಮ ಊರುಗಳಲ್ಲಿ, ಮಲೆನಾಡಲ್ಲಿ ಅದನ್ನು ಹೇಳ್ತಾರೆ. ಆದರೆ ಖಂಡಿತ ಇದು ಪಿತ್ತ ಶಾಮಕ ಅಲ್ಲ. ಯಾಕೆಂದರೆ ಇದು ಹುಳಿ ಟೇಸ್ಟ್ ಇರೋದ್ರಿಂದ, ಸ್ವಲ್ಪ ಮಟ್ಟಿಗೆ ಉಷ್ಣಗುಣವನ್ನು ಹೊಂದಿರೋದ್ರಿಂದ ಖಂಡಿತ ಪಿತ್ತಶಾಮಕ ಅಲ್ಲ. ಆದರೆ ಬೇರೆ ಹುಳಿ ಪದಾರ್ಥಗಳಿಗೆ ಹೋಲಿಕೆ ಮಾಡಿದರೆ ಇದು ಪಿತ್ತವನ್ನು ಹೆಚ್ಚು ಮಾಡೋದಿಲ್ಲ. ಇದು ಪಿತ್ತವನ್ನು ಕಡಿಮೆ ಮಾಡುತ್ತೆ ಅಂತ ಯಾಕೆ ಅಂದ್ಕೊಂಡಿದ್ದಾರೆ ಅಂತಂದರೆ, ಇದನ್ನು ಸೇವನೆ ಮಾಡಿದಾಗ ಪಿತ್ತಗಂಧೆ ಅಂತ ಹೇಳ್ತಾರಲ್ಲ, ಸ್ಕಿನ್ ಮೇಲೆಲ್ಲ ಕೆಂಪದಾಗಿ ಅಲರ್ಜಿ ಥರ ಆಗಿರುವಂಥದ್ದು, ಅಂತಹ ಸಂದರ್ಭದಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಕ್ವಿಕ್ಕಾಗಿ ಆ ಸಮಸ್ಯೆಯನ್ನು ಕಂಟ್ರೋಲ್ ಮಾಡುತ್ತೆ. ಯಾಕೆ ಅಂದರೆ ಇದು ಎಲರ್ಜಿಯನ್ನು ಕಡಿಮೆ ಮಾಡುವಂಥ ಗುಣ ಇದಕ್ಕೆ ಇರೋದರಿಂದ. ಹಾಗಂತ ನನಗೆ ಪಿತ್ತ ಇದೆ ಅಂತ ನಾನು ಅದನ್ನು ಕುಡಿತಾ ಹೋದರೆ ಅದು ಕೆಲಸ ಮಾಡುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ತುಂಬ ಪಿತ್ತವನ್ನು ಹೆಚ್ಚು ಮಾಡುವಂಥ ಗುಣ ಅಂತೂ ಇದಕ್ಕೆ ಇಲ್ಲ. ಹಾಗಾದರೆ ನೀವು ಬೇಸಿಗೆಯಲ್ಲಿ ಇದನ್ನು ತಗೊಳ್ಳಿ ಅಂತ ಯಾಕೆ ಹೇಳಿದ್ರಿ ಅಂತ ಕೇಳ್ಬೋದು. ಬೇಸಿಗೆಯಲ್ಲಿ ನಾವು ಹಲಸಿನ ಹಣ್ಣನ್ನು ತಿಂದ್ವಿ ಅಥವಾ ಜೀರ್ಣಕ್ಕೆ ಕಷ್ಟ ಆಗುವಂಥದ್ದು ಏನಾದರೂ ತಿಂದ್ವಿ ಅಂತಂದರೆ ಜೀರ್ಣ ಮಾಡ್ಕೊಳ್ಬೇಕು. ಆದರೆ ನಮಗೆ ಪಿತ್ತ ಹೆಚ್ಚಾಗಬಾರದು ಅಂತಾದರೆ ಅದಕ್ಕೆ ಬೆಸ್ಟ್ ಆಪ್ಷನ್ ಇದು. ಮತ್ತು ಇದು ಬೇಸಿಗೆಯಲ್ಲಿ ಸಂಚಯಗೊಳ್ಳುವಂಥ, ಅಂದರೆ ನಮ್ಮ ದೇಹದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಲಿಕ್ಕೆ ಪ್ರಾರಂಭ ಆಗುವಂಥ ವಾತದೋಷವನ್ನು ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ನಮಗೆ ಮಳೆಗಾಲದಲ್ಲೂ ಅನುಕೂಲ ಆಗುತ್ತೆ. ಅಂದರೆ ಈಗ ಬೇಸಿಗೆಯಲ್ಲಿ ಇದನ್ನು ಸೇವನೆ ಮಾಡೋದ್ರಿಂದ ನಮಗೆ ಮಳೆಗಾಲದಲ್ಲಿಯೂ ಕೂಡ ನಮ್ಮ ದೇಹ ಸ್ವಲ್ಪ ಚೆನ್ನಾಗಿರಲಿಕ್ಕೆ, ಮೈಕೈ ನೋವಿನ ಸಮಸ್ಯೆಗಳು ಬರದೇ ಇರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ. ಒಂದು 5-6 ಚಿಕ್ಕ ಚಿಕ್ಕ ಸಿಪ್ಪೆಗಳನ್ನು ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, ಮಂಗಳೂರು ಸ್ಟೋರ್ಸಲ್ಲಿ ಅಥವಾ ಈಗ ಅಮೆಝಾನ್ ಅಂತಲ್ಲಿ ಕೂಡ ಸಿಗುತ್ತೆ. ಅದನ್ನು ನೀರಿನಲ್ಲಿ ನೆನೆಸಿಡಬೇಕು. ಒಂದು 5-6 ತಾಸು ನೆನೆಸಿದ ನಂತರ ಚೆನ್ನಾಗಿ ಹಿಚಕಬೇಕು. ಆಗ ಸಿಕ್ಕಂಥ ಜ್ಯೂಸ್ ಇದೆಯಲ್ಲ, ಅದಕ್ಕೆ ನಿಮಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಬೆಲ್ಲ, ಏಲಕ್ಕಿ ಪುಡಿ ಇಂಥದ್ದನ್ನು ಹಾಕ್ಕೊಂಡು ಕುಡಿಬೇಕು. ನಮಗೆ ತುಂಬ ಬಾಯಾರಿಕೆ ಆದಾಗ ಕುಡಿಲಿಕ್ಕೆ ತುಂಬ ಖುಷಿ ಕೊಡುವಂಥ ಪಾನೀಯ ಇದು. 3ನೇದು ಸಪೋಟ ಅಥವಾ ಚಿಕ್ಕು ಹಣ್ಣು. ಇದು ವಾತಪಿತ್ತ ಶಮನ ಮಾಡುವಂಥದ್ದು, ಸ್ನಿಗ್ಧ ಗುಣ, ತಂಪು ಗುಣ ಕೂಡ ಇದಕ್ಕೆ ಇದೆ. ಇದರಲ್ಲಿ ಸ್ವಲ್ಪವೂ ಹುಳಿ ಇಲ್ಲದೆ ಇರೋದ್ರಿಂದ ಚೆನ್ನಾಗಿ ಬೆಳೆದಿರೋದು. ಇದನ್ನು ಕೂಡ ಮಿಲ್ಕ್ ಶೇಕ್ ಥರ ಮಾಡ್ಕೊಂಡು ಕುಡಿಬಹುದು. ಹಾಲಿನ ಜೊತೆಗೆ ಇದನ್ನು ಸೇವನೆ ಮಾಡಬಹುದು, ಸಮಸ್ಯೆ ಆಗೋದಿಲ್ಲ. ಮತ್ತು ಇದರಲ್ಲಿ ಪೋಷಕಾಂಶಗಳು ತುಂಬ ಚೆನ್ನಾಗಿರೋದ್ರಿಂದ, ವಿಟಮಿನ್ ಎ, ಐರನ್ ಇಂತಹ ಪೋಷಕಾಂಶಗಳು ಹೆಚ್ಚಾಗಿರೋದ್ರಿಂದ, ಬೇರೆ ಬೇರೆ ರೀತಿಯ ಮಿನರಲ್ಸ್ ಕೂಡ ನಮಗೆ ಇದರಿಂದ ಸಿಗೋದ್ರಿಂದ ಸುಸ್ತು ಕಡಿಮೆ ಆಗಲಿಕ್ಕೆ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಬೇಸಿಗೆಯಲ್ಲಿ ನಮಗೆ ತುಂಬ ಸುಸ್ತಾಗತ್ತಲ್ಲ, ಹೊಟ್ಟೆ ಉರಿ ಆಗ್ಬೋದು, ಸುಸ್ತಾಗ್ಬೋದು, ಅಥವಾ ಮೈಕೈ ನೋವು ಬರೋದು, ಕಾರಣ ಇಲ್ಲದೇ ಆಲಸ್ಯದ ಥರ ಫೀಲ್ ಆಗೋದು, ಇಂಥದ್ದೆಲ್ಲ ಆಗೋದನ್ನು ಕಡಿಮೆ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ತುಂಬ ಒಳ್ಳೆಯ ನ್ಯೂಟ್ರಿಷಿಯಸ್ ಫ್ರೂಟ್ ಇದು. ಇದನ್ನು ನಾವು ಹಣ್ಣು ಹಾಗೆ ತಿನ್ಬೋದು, ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಬೋದು, ಹೇಗೆ ಬೇಕಾದರೂ ತಗೊಳ್ಬೋದು. ನಮ್ಮ ಜೀರ್ಣಶಕ್ತಿ ಒಂದು ಚೆನ್ನಾಗಿದ್ದರೆ ಈ ಬೇಸಿಗೆಯಲ್ಲಿ ಪ್ರತಿನಿತ್ಯ ನಾವು ಇದನ್ನು ಸೇವನೆ ಮಾಡ್ಬೋದು. ವಿಶೇಷವಾಗಿ ಬೊಜ್ಜು ಮತ್ತು ಡಯಾಬಿಟಿಸ್ನಂಥ ಸಮಸ್ಯೆ ಇಲ್ಲದಿರುವಂಥವರು ಇದನ್ನು ಹೆಚ್ಚೆಚ್ಚಾಗಿ ಸೇವನೆ ಮಾಡಬಹುದು. ಬೊಜ್ಜು ಮತ್ತು ಡಯಾಬಿಟಿಸ್ ಇರುವವರು ಇದನ್ನು ತುಂಬ ಜಾಸ್ತಿಯಾಗಿ ಬಳಕೆ ಮಾಡೋದು ಬೇಡ. ನಿಮ್ಮ ಶುಗರ್ ಲೆವೆಲ್ ಟೆಸ್ಟ್ ಮಾಡ್ಕೊಳ್ತಾ ಸ್ವಲ್ಪ ಬೇಕಿದ್ದರೆ ಸೇವನೆ ಮಾಡ್ಬೋದು. 4ನೇದು ಸೀತಾಫಲ. ಚಿಕ್ಕುವಿನ ಥರವೇ ನಮ್ಮ ದೇಹದ ಬಲವನ್ನು ಹೆಚ್ಚು ಮಾಡುತ್ತೆ, ವಾತಪಿತ್ತ ಶಮನ ಮಾಡುತ್ತೆ, ತಂಪು ಗುಣವನ್ನು ಹೊಂದಿದೆ, ಸ್ನಿಗ್ಧ ಗುಣವನ್ನು ಹೊಂದಿದೆ. ಆದರೆ ಇದು ಕಫವನ್ನು ಹೆಚ್ಚು ಮಾಡೋದಿಲ್ಲ. ಸ್ವಲ್ಪ ಮಟ್ಟಿಗೆ ಚಿಕ್ಕು ಕಫದೋಷವನ್ನು ಹೆಚ್ಚು ಮಾಡುತ್ತೆ. ಅದರಷ್ಟು ಈ ಸೀತಾಫಲ ಕಫದೋಷವನ್ನು ಹೆಚ್ಚು ಮಾಡಲ್ಲ. ನನಗೆ ಏನು ತೊಗೊಂಡ್ರೂ ತಂಪಾಗುತ್ತೆ, ನೀವೇನೋ ಚಿಕ್ಕು ಹಣ್ಣು ತಿನ್ನಿ ಅಂತೆಲ್ಲ ಹೇಳ್ತೀರಿ, ಬಟ್ ಅದನ್ನು ತಿಂದರೆ ನನಗೆ ತಂಪಾಗುತ್ತೆ ಅನ್ನುವಂಥವರಿಗೆ ಬೆಟರ್ ಆಲ್ಟರ್ನೇಟಿವ್ ಅಂದರೆ ಅದು ಸೀತಾಫಲ. ಹಾಗಂತ ಇದು ಕಫ, ನೀವು ಎಷ್ಟು ತಿಂದರೂ ಕಫ ಹೆಚ್ಚಾಗಲ್ಲ ಅಂತಲ್ಲ, ಬಟ್ ಆ ಸಮಸ್ಯೆ ತುಂಬ ಇರುವಂಥವರು ಸ್ವಲ್ಪ ಮಟ್ಟಿಗೆ ಇದನ್ನು ಸೇವನೆ ಮಾಡಬಹುದು. ವಿಶೇಷವಾಗಿ ಮಧ್ಯಾಹ್ನದ ಹೊತ್ತಿಗೆ ಊಟ ಮಾಡುವ ಮೊದಲು ಇದನ್ನು ತೆಗೆದುಕೊಳ್ಳಬೇಕು, ಊಟದ ನಂತರ ತೆಗೆದುಕೊಳ್ಳೋದು ಬೇಡ. ಇದನ್ನು ತೆಗೆದುಕೊಳ್ಳೋದ್ರಿಂದ ಸುಮಾರು ರೀತಿಯ ಪ್ರಯೋಜನ ಇದೆ. ಅಂದರೆ ವಾತಪಿತ್ತ ಹೆಚ್ಚಾಗಿ ಆಗುವಂಥದ್ದು ನಾನು ಆಲ್ರೆಡಿ ಹೇಳಿದ್ದೇನಲ್ಲ, ಹೊಟ್ಟೆಯಲ್ಲಿ ಉರಿ ಅಥವಾ ತಲೆ ಬಿಸಿ, ತಲೆ ಉರಿ, ನಿದ್ರಾಹೀನತೆ, ಒಂಥರ ಸುಸ್ತು, ಈ ಥರದ ಎಲ್ಲ ಸಮಸ್ಯೆಗಳಲ್ಲಿ ಇದು ಹೆಲ್ಪ್ಫುಲ್. ಇದರ ಬಗ್ಗೆ ಡೀಟೇಲಾಗಿ ಒಂದು ಸಲ ಹೇಳಿದ್ದೆ. ನೀವು ಬೇಕಿದ್ರೆ ಕಸ್ಟರ್ಡ್ ಆ್ಯಪಲ್
ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅಥವಾ ಸೀತಾಫಲ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅಂತ ಸರ್ಚ್ ಮಾಡಿದ್ರೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನಿಮಗೆ ಸಿಗುತ್ತೆ. 5ನೇದು ಅಂಜೂರ. ಮನೆಯಲ್ಲಿ ಮರ ಇದೆ, ಫ್ರೆಶ್ ಹಣ್ಣು ಸಿಗುತ್ತೆ ಅಂತಂದರೆ ಅದನ್ನು ತಂದು ಜ್ಯೂಸ್ ಥರ ಮಾಡ್ಕೊಂಡು ಸೇವನೆ ಮಾಡ್ಬೋದು. ಅಥವಾ ಆ ಅಂಜೂರವನ್ನು, ಫ್ರೆಶ್ ಅಂಜೂರವನ್ನು ತಂದು ಪೇಸ್ಟ್ ಮಾಡಿ ಅದಕ್ಕೆ ಬೆಲ್ಲ ಹಾಕಿ ಪಾಕ ಬರೆಸಿ ಲೇಹ ಥರ ಮಾಡಿ ಇಟ್ಕೊಳ್ಬೋದು. ಇದು ಬೇಸಿಗೆಯಲ್ಲಿ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾಕೆ ಅಂದರೆ ಇದು ತುಂಬ 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 ನ್ಯೂಟ್ರಿಷಿಯಸ್. ಅಂದರೆ ನಾವೀಗ ನಮ್ಮ ಮನೆಗಳಲ್ಲಿ ಆ ಥರದ ಮರ ಇಲ್ಲ ಅಂತಾದರೆ ನಾವು ಅಂಗಡಿಯಿಂದ ಡ್ರೈ ಅಂಜೂರ ತಂದುಕೊಂಡು ತಿಂತೀವಲ್ಲ, ಆ ಡ್ರೈ ಅಂಜೂರದಲ್ಲಿ ನಮಗೆ ಒಂದು ಅಂಜೂರ ಸುಮಾರು ಒಂದು ಊಟಕ್ಕೆ ಸಮ ಅನ್ನುವಷ್ಟರ ಮಟ್ಟಿಗೆ ನ್ಯೂಟ್ರಿಷನ್ ನಮಗೆ ಅದರಲ್ಲಿ ಸಿಗುತ್ತೆ. ಅಂದರೆ ಊಟ ಬಿಟ್ಟು ಒಂದು ಅಂಜೂರ ತಿಂದ್ಕೊಂಡಿರಬೇಕು ಅಂತಲ್ಲ, ಆದರೆ ಅಷ್ಟು ನ್ಯೂಟ್ರಿಷನ್ ನಮಗೆ ಸಿಗತ್ತೆ ಅಂತ. ನಾವು ಅದನ್ನು ಸೇವನೆ ಮಾಡೋದರಿಂದ ನಮ್ಮ ದೇಹದ ಬಲ ಹೆಚ್ಚಾಗೋದು, ಸುಸ್ತು ಕಡಿಮೆ ಆಗೋದರ ಜೊತೆಗೆ ವಿಶೇಷವಾಗಿ ಈ ಮೂತ್ರಾಂಗ ವ್ಯೂಹದ ಸಮಸ್ಯೆ ಇದ್ದರೆ, ಅಂದರೆ ಯುರಿನರಿ ಸಿಸ್ಟಮಲ್ಲಿ ಏನಾದರೂ ತೊಂದರೆ ಇದ್ದರೆ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಪದೇ ಪದೇ ಕಲ್ಲಾಗೋದಕ್ಕೆ ಅನುಕೂಲ, ಮೂತ್ರ ಸರಿಯಾಗಿ ಪಾಸ್ ಆಗಲ್ಲ ಅನ್ನುವಂಥವರಿಗೆ ಒಂದು ಮಟ್ಟಿಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಪದೇ ಪದೇ ಉರಿ ಮೂತ್ರ ಆಗುತ್ತೆ, ನನಗೆ ಯಾಕೋ ಮೂತ್ರಕ್ಕೆ ಹೋದಾಗ ಪೂರ್ತಿ ಕ್ಲೀನ್ ಆಗಲ್ಲ ಅಂತ ಅನಿಸುತ್ತೆ ಅನ್ನುವಂಥವರಿಗೆ ಇದು ಹೆಲ್ಪ್ಫುಲ್. ನೀವು ಡಾಕ್ಟ್ರ್ ಹತ್ರ ಹೋಗಿ ಅವರು ಕೊಡುವಂಥ ಮೆಡಿಸಿನ್ಸನ್ನು ತೆಗೆದುಕೊಂಡು ಅದರ ಜೊತೆಗೆ ಇದನ್ನು ಸೇವನೆ ಮಾಡಬಹುದು ಅಂತ. ಇನ್ನು ರಕ್ತಹೀನತೆಯಲ್ಲಿ ಮತ್ತು ರಕ್ತಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಲ್ಲಿ ಇದು ಹೆಲ್ಪ್ಫುಲ್ ಅಂತ ಆಯುರ್ವೇದ ಹೇಳುತ್ತೆ. ಅಂದರೆ ಇದು ಪಿತ್ತದೋಷವನ್ನು ಕಂಟ್ರೋಲ್ ಮಾಡೋದ್ರಿಂದ, ಪಿತ್ತದೋಷ ರಕ್ತವನ್ನು ಹಾಳು ಮಾಡೋದ್ರಿಂದ, ಪಿತ್ತದೋಷದ ಕಾರಣದಿಂದಾಗಿ ರಕ್ತದಲ್ಲಿ ಸಮಸ್ಯೆಗಳಾಗ್ತಾ ಇದ್ದರೆ, ರಕ್ತಹೀನತೆ ಅಂತ ತೊಂದರೆ ಇದ್ದರೆ ಆಗ ಅಂಜೂರ ತುಂಬ ಹೆಲ್ಪ್ ಮಾಡುತ್ತೆ. ಅದನ್ನು 1-2 ದಿನಕ್ಕೆ ನಮಗೆ ಸಮಸ್ಯೆ ಕಡಿಮೆ ಆಗುತ್ತೆ ಅಂತಲ್ಲ, ನಾವು 5-6 ತಿಂಗಳು ನಿತ್ಯ 1-2 ಅಂಜೂರವನ್ನು ತಿಂತ ನಮಗೆ ಸಮಸ್ಯೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಪದೇ ಪದೇ ಬಾಯಿ ಹುಣ್ಣಾಗುವಂಥವರು ಇದನ್ನು ಸೇವನೆ ಮಾಡ್ಬೋದು. ಮೂಲವ್ಯಾಧಿ ಇರುವಂಥವರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ವಿಶೇಷವಾಗಿ ಮೂಲವ್ಯಾಧಿಯಾಗಿ ರಕ್ತ ಹೋಗುತ್ತೆ ಅನ್ನುವಂಥವರಿಗೆ ತುಂಬ ಹೆಲ್ಪ್ಫುಲ್. ಈ ಥರ ಪದೇ ಪದೇ ಬಾಯಿ ಹುಣ್ಣು ಅಥವಾ ಮೂಲವ್ಯಾಧಿ ಸಮಸ್ಯೆ ಇರುವಂಥವರು 2 ಅಂಜೂರವನ್ನು ರಾತ್ರಿ ನೆನೆಸಬೇಕು. ನೀರಿನಲ್ಲಿ ನೆನೆಸಿ ಅದು ಮರುದಿನ ಬೆಳಗ್ಗೆ ಸಾಫ್ಟ್ ಆದ ನಂತರ ಅದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ, ಅಥವಾ ಚಿಕ್ಕ ಚಿಕ್ಕ ಪೀಸ್ ಮಾಡಿ ನೆನೆಸಿದರೆ ಇನ್ನೂ ಅನುಕೂಲ ಆಗುತ್ತೆ. ನೆನೆಸಿದ ನೀರಿನ ಜೊತೆಗೆ ಅದನ್ನು ಪೇಸ್ಟ್ ಮಾಡಬೇಕು. ಆ ಪೇಸ್ಟನ್ನು ಬೇಕಿದ್ದರೆ ಅದಕ್ಕೆ ಸ್ವಲ್ಪ ಖರ್ಜೂರ ಇಂಥದ್ದೆಲ್ಲ ಹಾಕಿ ನಾವು ಪೇಸ್ಟ್ ಮಾಡಿದರೆ ಇನ್ನೂ ಸಾಫ್ಟ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದ್ರೆ ಇಡೀ ದಿನ ಹೊಟ್ಟೆ ತಣ್ಣಗಿರುತ್ತೆ. ಜೊತೆಗೆ ಈ ಥರದ ಸಮಸ್ಯೆಯಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ತುಪ್ಪವೂ ಬೇಡ, ನನಗೆ ತುಂಬ ಉಷ್ಣ ಆಗುತ್ತೆ, ಬಾಯಿ ಹುಣ್ಣು ಸಿಕ್ಕಾಪಟ್ಟೆ ಆಗುತ್ತೆ ಅನ್ನುವಂಥವರು ಅದಕ್ಕೆ ಈ ಅಂಜೂರದ ಪೇಸ್ಟಿನ ಜೊತೆಗೆ ಸ್ವಲ್ಪ ಗುಲ್ಕನ್ನನ್ನು ಹಾಕಿ ಅದಕ್ಕೆ ಬೆಣ್ಣೆಯನ್ನು ಹಾಕ್ಕೊಂಡು ಸೇವನೆ ಮಾಡಿದ್ರೆ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇನ್ನು ಕೊನೆಯದು ಹಣ್ಣುಗಳ ರಾಜ, ತುಂಬ ಶಕ್ತಿವರ್ಧಕ, ಇವೆಲ್ಲವೂ ಅಷ್ಟೇ ವಾತಪಿತ್ತ ಶಾಮಕ ಆಗಿರುವಂಥ ಸಿಹಿ ಮಾವಿನ ಹಣ್ಣು. ಆದರೆ ಇದರ ಬಗ್ಗೆ ನಾನು ಇವತ್ತು ಹೇಳಲ್ಲ. ಯಾಕೆ ಅಂದರೆ ನಾನು ಆಲ್ರೆಡಿ ಇದ್ರ ಬಗ್ಗೆ ತುಂಬ ಡೀಟೇಲಾಗಿ ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋದ ಲಿಂಕ್ ಇಲ್ಲಿದೆ, ನೀವು ಇದರ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋವನ್ನು ನೋಡ್ಕೊಳ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.